ಪಾಪ ಜ್ವರ ಬರ್ತದೆ, ಮೈ ಕೈ ನೋವು, ವಾಮಿಂಟ್ ಬರಂಗಾಯ್ತದೆ. ರಿಪೋರ್ಟ್ ಎಲ್ಲ ಬಾಂಬೆ ಕಳಿಸಿ ಆವಾಗ ಬಂದಾಗ ಹಿಂಗೆ ಕ್ಯಾನ್ಸರ್ ಐತೆ, ಅದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಪಾಪ ಭಯ ಆಯ್ತು. ಪಾಪ ಹೆಣ್ಮಕ್ಳು. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂಡ್ ಈಗ ಹಾಸ್ಪಿಟಲ್ ಬಂದಾದ್ಮೇಲೆ ಹೇಗೆ ಅನಿಸ್ತಾ ಇದೆ, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಶಿವರಾಜು. ಎಲ್ಲಿಂದ ಬಂದಿರೋದು? ನಾವು ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್, ಹುಲ್ಲಳ್ಳಿ ಹೋಬಳಿ, ಮಡಿಕೆಹುಂಡಿ ಬಂದಿರೋದು ಮೇಡಮ್. ಸರ್, ಪೇಷಂಟ್ ಯಾರು, ನಿಮ್ಗೆ ಏನಾಗಬೇಕು? ನಮಗೆ ಹೆಂಡತಿ ಎಚ್.ಎನ್. ಕಾಳಮ್ಮ ಅಂದ್ಬಿಟ್ಟು. ಅವ್ರ ವಯಸ್ಸು ಎಷ್ಟು ಸರ್? ಅವ್ರಿಗೆ 48. ಸರ್, ಅವ್ರಿಗೆ ಫಸ್ಟ್ ಟೈಮ್ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿದೆ ನಿಮ್ಗೆ? 2009 ಗೊತ್ತಾಯ್ತು ಮೇಡಮ್. ಎದೆಯಲ್ಲಿ ಒಳಗೆ ಗಂಟಿತ್ತು. ಆ ಗಂಟು ಯಾಕೋ ಪೇನ್ ಆಯ್ತು. ಆ ಪೇನ್ ಆದಾಗ KR ಹಾಸ್ಪಿಟಲ್ ಹೋದು, ಅಲ್ಲಿ ತೋರಿಸ್ತು. ಆಮೇಲಿಂದ ಅದೆಲ್ಲ ರಿಪೋರ್ಟ್ ಎಲ್ಲ ಬಾಂಬೆ ಕಳಿಸಿ ಆವಾಗ ಬಂದಾಗ ಹಿಂಗೆ ಕ್ಯಾನ್ಸರ್ ಐತೆ, ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಹಾಗೆ ಆಪರೇಷನ್ ಮಾಡ್ಬೇಕಂತ ಮಾಡಿಸ್ತು. 2009 ಪೂರ್ತಿ ಆಪರೇಷನ್ ಆಯ್ತು. ಅದು ಈ ಆಪರೇಷನ್ ಮಾಡಿದ್ಮೇಲೆ 30 ವರ್ಷ ಗಂಟೆ ಏನು ಬರಲ್ಲ ಹೋಗಿ ಅಂತ ಹೇಳಿದ್ರು. ಆವಾಗ ಮತ್ತೆ ಇನ್ನೊಂದ್ಸರಿ 2010 ಆವಾಗ ಇನ್ನೂ ಸಣ್ಣ ಗಂಟು ಬಂತು. ಅದು ಮತ್ತೆ ಆಪರೇಷನ್ ಮಾಡಿಸ್ತು. ಆವಾಗ ಎಲ್ಲ KR ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ಇಲ್ಲಿವರೆಗೂ ತಗೋಬತ್ತೀವಿ. ಚೆನ್ನಾಗಿ ಅವರ ಆರೋಗ್ಯವಾಗಿದ್ರು. ಅವ್ರ ಅಂಗನವಾಡಿ ವರ್ಕರು ಕೆಲಸ ಮಾಡ್ತಾ ಇದ್ರು. ಇವಾಗ ರೀಸೆಂಟಾಗಿ 1 ತಿಂಗಳಿಂದ ಫುಲ್ಲು 1 ವೀಕ್ ಆಯಿದ್ರು. ಪುನಃ ಇಲ್ಲ ಟ್ರೀಟ್ಮೆಂಟ್ ಕೊಡಿಸ್ತು. ಇದು ಕರೆಂಟಲ್ಲಿ ಅದೇನು ಇನ್ನೊಂದು ಯಾವುದೋ ಇಂಜೆಕ್ಷನ್ ಕೊಡಿಸ್, ಕೀಮೋ ಇಂಜೆಕ್ಷನ್, ರೇಡಿಯೇಷನ್ ಎಲ್ಲ ಕೊಡಿಸಿದ್ದೀವಿ. 1 ತಿಂಗಳಿಂದ ಏನು ಕೆಲಸ ಮಾಡ್ತಾ ಇಲ್ಲ. ಪಾಪ ಜ್ವರ ಬರ್ತದೆ, ಮೈ ಕೈ ನೋವು, ವಾಮಿಂಟ್ ಬರಂಗಾಯ್ತದೆ. ಅದಕ್ಕೆ ನಾವು ಯೂಟ್ಯೂಬಲ್ಲಿ ನನ್ನ ಮಗಳು ನೋಡಿದ್ಲು ಇದನ್ನ. ಆಗ ಹಿಂಗ ಪುನರ್ಜನ್ಮ ಆಯುರ್ವೇದ ಆಸ್ಪತ್ರೆ ಬೆಂಗಳೂರಲ್ಲಿ ಐತೆ ಅಂತ ಫೋನ್ ಮಾಡ್ದು. ನೆನ್ನೆ ಬೆಳಗ್ಗೆನೆ ಮಾಡ್ದು. ಅವಾಗ ಬನ್ನಿ ಅಂತ ಹೇಳಿದ್ರು. ಆವಾಗ ನಾವು ಬಂದಿದ್ವಿ. ಸರ್, ಫಸ್ಟ್ 2009 ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತಲ್ಲ, ಅದಕ್ಕಿಂತ ಮುಂಚೆ ಅಂದ್ರು ನೋವು ಅಂತ ಹೇಳ್ತಾ ಇದ್ರು. ಅವರು ಹೇಗಿದ್ರು ಅವಾಗ ಪೇಷಂಟ್? ಚೆನ್ನಾಗಿದ್ರು. ಆರೋಗ್ಯವಾಗಿದ್ರು. ನೋವು ಬಂದಾಗೆ ಮೇಡಮ್ ಅದು ಗೊತ್ತಾದ್ದು. ನೋವು ಅದಕ್ಕೆ ಬಂದಾಗೆ ಆಸ್ಪತ್ರೆಗೆ ಹೋಗಿ ಅದ ಸೂಜಿ ಪರೀಕ್ಷೆ ಮಾಡಿಸಿದ್ರು. ಸೂಜಿ ಪರೀಕ್ಷೆ ಮಾಡಿ ಬಾಂಬೆಗೆ ಕಳಿಸಿದ್ರು. ಆ ಬಾಂಬೆದಿಂದ ರಿಪೋರ್ಟ್ ಬಂದಾಗ ಕ್ಯಾನ್ಸರ್ ಅನ್ನೋದು ಗೊತ್ತಾಯ್ತು. ಓಕೆ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಂತಾ? ಕಂಟಿನ್ಯೂಸ್ ಟ್ರೀಟ್ಮೆಂಟ್. ಪ್ರತಿ ತಿಂಗಳು ಅವ್ರು ಏನ್ ಹೇಳ್ತಾರೆ ಡಾಕ್ಟರ್, ಇಂಥ ದಿನ ಬನ್ನಿ ಅಂದ್ರೆ ಇಷ್ಟೇ ದಿನಕ್ಕೆ ಹೋಗಿ ಟ್ರೀಟ್ಮೆಂಟ್ ಆಗೋದು. ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ರು. ಯಾವ್ದಾರ ಬೇರೆ ಟೆಸ್ಟ್ ಮಾತ್ರ ದುಡ್ಡು ಕೊಟ್ಟು ಮಾಡಿಸ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ ಅವರು. 15 2009 ಅಂದ್ರೆ ಎಷ್ಟು ತಿಂಗಳಾಯ್ತು ಮೇಡಮ್? ಎಷ್ಟು ವರ್ಷ ಆಯ್ತು? ಎಷ್ಟು? ಸುಮಾರು ಒಂದು 14 ವರ್ಷ. 14 ವರ್ಷದಿಂದ ಟ್ರೀಟ್ಮೆಂಟ್ ಆಗದೆ. ಆಮೇಲೆ 14 ವರ್ಷ ಅಂದ್ರೆ 3 ಹೆಣ್ಮಕ್ಳು ನಮ್ಗೆ. 3 ಹೆಣ್ಮಕ್ಳಲ್ಲಿ ಲಾಸ್ಟ್ ಮಗಳಲ್ಲೇ ಗೊತ್ತಾಯ್ತು. 1 ವರ್ಷ ಏನೋ ಆಗಿತ್ತು, ಆಗ ಗೊತ್ತಾಯ್ತು. ಅಲ್ಲಿವರೆಗೂ ಗೊತ್ತಿಲ್ಲ ನಮ್ಗೆ ಕ್ಯಾನ್ಸರ್ ಅದಂತ. ಆವಾಗ 1 ವರ್ಷದ ಮಗಳಲ್ಲಿ ಗೊತ್ತಾಯ್ತು. ಸರ್, 1 ವರ್ಷದ ಮಗುವಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಸೊ ಅವಾಗ ನಿಮ್ ಸಿಚುಯೇಷನ್ ಯಾವ ರೀತಿ ಇತ್ತು? ಆವಾಗ ಭಯ ಆಯ್ತು. ಪಾಪ ಹೆಣ್ಮಕ್ಳು ಅಂತ ಹೆಂಗೋ ವಾಸ ಮಾಡ್ಕೊಳ್ಳು. ಬಟ್ ಇವಾಗ ಚೆನ್ನಾಗಿದ್ದಾರಲ್ವಾ ಸರ್? ಈಗ ಪುನಃ ಸ್ಟಾರ್ಟ್. ಸೊ ಏನ್ ತಲೆ ಕೆಡ್ಸ್ಕೊಬೇಡಿ, ಇಲ್ಲೂ ಬಂದಿದ್ರ, ಬೇರೆ ಕಡೆ ಕೂಡ ನೀವು ಟ್ರೀಟ್ಮೆಂಟ್ ಆಲ್ರೆಡಿ ತಗೊಂತಾ ಇದ್ರ. ಸೊ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅಂಡ್ ಇವಾಗ ಪೇಷಂಟ್ ಯಾವ ರೀತಿ ಇದ್ದಾರೆ ಸರ್? ಚೆನ್ನಾಗಿದ್ದಾರೆ. ಊಟ ತಿಂಡಿ ಸ್ವಲ್ಪ ಕಡಿಮೆ ಆಯ್ತು ಮೇಡಮ್. ಅವ್ರು ಹೇಳಿದ್ರು ಡಾಕ್ಟ್ರು, ಬಾಂಬೆದಿಂದ ಮಾತ್ರ ಬರ್ತಿದ್ದು, ಹೌದು ನಿಲ್ಲಿಸಿದ್ರು. ಈಗ ಸ್ವಲ್ಪ ತೊಂದರೆ ಆಯ್ತು, ಬೇಡಿ ಅಂತ. ಇವಾಗ ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ಇವಾಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನೋಡೋಣ, ಈ ಮೆಡಿಸನ್ ಏನಾದ್ರು ಗುಣ ಆಗ್ಬೋದು. ಅದಂತೂ ಆಸೆ ಆಗಲ್ಲ ಖಂಡಿತ, ಆದ್ರೆ ಸ್ವಲ್ಪ ದಿನ ಇರ್ಬೋದು. ಇಲ್ಲ ಸರ್, ಆಕ್ಚುಲಿ ಈ ಮೆಡಿಸಿನ್ ಕೂಡ ಕಂಪ್ಲೀಟ್ ಆಗಿ ಗುಣಮುಖರಾಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ಮೇಡಮ್. ಇದು ಆಗಲ್ಲ, ಇದು ಇಲ್ಲ ಅಂದ್ರೆ ಇರೋ ಅಷ್ಟು ದಿನ ಅದು ತುಂಬಾ ಚೆನ್ನಾಗಿರಲ್ವಾ? ಹೌದು. ಮತ್ತೆ ಬೇರೆ ಭಾಗಗಳಿಗೆ ಅದು ಸ್ಪ್ರೆಡ್ ಆಗಲ್ಲ. ಸೊ ಅದೆಲ್ಲ ನಿಮ್ಗೆ ಬೇರೆ ಅಂದ್ರೆ ಆ ಒಂದು ಟೆನ್ಷನ್ ಕೂಡ ಇರೋದಿಲ್ಲ. ಯಾಕಂದ್ರೆ ಈ ಮೆಡಿಸಿನ್ ತಗೊಂಡ್ರೆ ಇನ್ನೂ ಶಕ್ತಿ ಆಗಿರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಓಡಾಡ್ತಾರೆ. ಆದ್ರೆ ಈ ಹಾಸ್ಪಿಟ್ಲ್ ಬಂದಾಗ ಮೇಡಮ್ ಇದು ಸ್ವಲ್ಪ ವಾತಾವರಣ ನೋಡ್ದು ಇಲ್ಲಿ ಗುಣ ಸ್ವಲ್ಪ ಆದ್ರೆ ಕಂಟ್ರೋಲ್ ಇರುತ್ತೆ. ಸದ್ಯಕ್ಕೆ ಒಂದು 3 ತಿಂಗಳಲ್ಲಿ ಇದೇ ಸ್ಪ್ರೆಡ್ ಆಗೋರು ಇನ್ನೊಂದು 6 ತಿಂಗಳು 1 ವರ್ಷ ಇರ್ಬೋದು. ಸರ್, ಆದಷ್ಟು ಬೇಗ ಅವರು ಗುಣಮುಖರಾಗ್ಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.